ಹೋಂಡಾ I10 I20 ಅದು I10 ಸರ್ ಅದು. I10 ಹಾಂ. ಯಾವ್ದು ಮಾಡಲಿ ಸರ್ ಅದು? 2009. ಓಕೆ, ಓನರ್ ಎಷ್ಟಿದೆ ಸರ್? ಓನರು 2ನೇ ಓನರ್ ಸರ್ ಅದು. ಓಕೆ, ಈಗ ಗಾಡಿ ಎಷ್ಟು ಓಡಿದೆ? ಗಾಡಿ 67,000 ಓಡಿದೆ ಸರ್ ಅದು. 67,000. ಹಾಂ. ಓಕೆ, ಪೆಟ್ರೋಲ್ ಒಂದೇನಾ? ಪೆಟ್ರೋಲ್ ಪೆಟ್ರೋಲ್ ಒಂದಿದೆ. ಓಕೆ, FC ಇನ್ಸೂರೆನ್ಸ್ ಎಲ್ಲ ಮುಟ್ಟಿದೆ ಸರ್? ಅಣ್ಣ FC 1 ತಿಂಗಳಾಯಿತು ಮಾಡಿಸಿ ಅದು. ಹಾಂ. 5 ವರ್ಷ 2030 ಗಂಟ ಇದೆ ಸರ್ ಅದು. ಓಕೆ, ಇನ್ಸೂರೆನ್ಸು? ಇನ್ಸೂರೆನ್ಸು 3 ತಿಂಗಳಿದೆ ಸರ್ ಅದು. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಗಾಡಿಯಲ್ಲಿ? ಹೊಸ ಟೈರ್ ಅಣ್ಣ, ಬಿಲ್ ಸಮೇತ ಇದೆ. ಓಕೆ, ಅಂದರೆ ಒಳ್ಳೆ ಟೈರು. ರೀಸೆಂಟಾಗಿ ಹಾಕ್ಸಿದಾವಾ? ಹಾಂ. ಓಕೆ ಸರ್, ಈಗ ಗಾಡಿಯಲ್ಲಿ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವಾ? ಹಾಂ, ಎಲ್ಲ AC ಇದೆ, ಪವರ್ ಸ್ಟೇರಿಂಗು ಇದೆ, 4 ಪವರ್ ವಿಂಡೋ. ಹಾಂ, ಎಲ್ಲ ವರ್ಕಿಂಗ್ ಇದಾವಾ? ಹಾಂ, ಎಲ್ಲ ವರ್ಕಿಂಗ್ ಇದೆ. ಓಕೆ, ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವಾ? ಹೊಸವು ಸರ್, ಅದು ಸೀಟ್ ಕವರು, ಕೆಳಗಡೆ ಫ್ಲೋಟಿಂಗ್ ಮ್ಯಾಟು ಎಲ್ಲ ಓಕೆ, ಗಾಡಿ ರೀಪೇಂಟ್ ಏನಾದರೂ ಆಗಿದೆಯಾ? ಒರಿಜಿನಲ್ ಪೇಂಟ್ ಆಗಿದೆ ಪೈಂಟ್ ಆಗಿದೆ. ಹಾಂ. ಅಂದರೆ ಇದು ಗುದ್ದಿಟ್ಟು ಆ ಥರ ಆಗಿಲ್ಲ. ಹಾಂ ಹಾಂ ಅದು ಡಲ್ ಆಗಿತ್ತಲ್ಲ, FC ಮಾಡ್ಸೋವಾಗ ಅದು ಪೇಂಟ್ ಮಾಡೇ ಮಾಡ್ತಿರೋದು ಅದು. ಹಾಂ, ಅದೇ ಬುದ್ಧಿ ಏನು ಆಗಿಲ್ಲ ಅದು. ಹಾಂ ಹಾಂ. ಅದು ಡಲ್ ಆಗಿತ್ತಲ್ಲ, Okay. FC ಮೂವ್ ಮಾಡಲ್ಲ ಅಂದ್ಬಿಟ್ಟು ಅದು ಕ್ಲೀನಾಗಿ ಪೇಂಟ್ ಮಾಡಿ FC ಮಾಡ್ತಿರೋದು ಅಷ್ಟೇ ಅದು. ಓಕೆ, ಹಂಗಂದ್ರೆ ಪೇಂಟ್ ಮಾಡಿಸಿರಂದ್ರೆ ಟಿಂಕರಿಂಗ್ ಕೆಲಸ ಏನಿಲ್ಲ? ಏನಿಲ್ಲ ಸರ್. ಓಕೆ ಸರ್, ಈಗ ಗಾಡಿ ಇದು ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ಇದಾವಲ್ಲ? ಎಲ್ಲ ಇದೆ ಸರ್. ಅಂದರೆ ನೆನ್ನೆ ಬಂದು RC ಕಾರ್ಡ್ ಕೈಗೆ RC ಕಾರ್ಡ್ ಫೋಟೋ ಹಾಕಿದ್ದೀನಿ ನೋಡಿ. ಓಕೆ ಸರ್, ಎಲ್ಲಿರೋದು ಗಾಡಿದು? ಇದು ದೇವನಹಳ್ಳಿ ಸರ್. ಇದು ಬೆಂಗಳೂರು ದೇವನಹಳ್ಳಿಯಾ? ಹಾಂ, ದೇವನಹಳ್ಳಿ. ದೇವನಹಳ್ಳಿ ಏರ್ಪೋರ್ಟ್ ಹತ್ರನಾ? ಹಾಂ, ಏರ್ಪೋರ್ಟ್ ಹತ್ರ ನಂದಿ ಬೆಟ್ಟ ರೋಡು. ನಂದಿ ಬೆಟ್ಟ ರೋಡು. ಹಾಂ. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? ಅಣ್ಣ 2 ಲಕ್ಷ ಹೇಳ್ತಾ ಇದ್ದೀರಿ. ಹಾಂ. ಹೆಚ್ಚು ಕಮ್ಮಿ ಮಾಡಿ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಅಣ್ಣ. 2 ಲಕ್ಷ ಹೇಳ್ತಿದ್ರಿ ಈಗ? ಓಕೆ, ಬ್ಯಾಟ್ರಿನೂ ಹಾಕ್ತಿರೋದು. ಹಾಂ. 1 ತಿಂಗಳಾಗೈತೆ ಬ್ಯಾಟ್ರಿದು, ಫೋಟೋ ಹಾಕಿದ್ದೀನಿ ನೋಡಿ. ಓಕೆ ಬಿಲ್ದು. ಓಕೆ ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೇ ಹಾಕಿದ್ದೀನಿ. ಸರಿ ಅಣ್ಣ, ಆಯ್ತು. ಓಕೆ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ಅವ್ರು ಹೇಳಿರೋ ರೇಟು ಏನು ಫಿಕ್ಸ್ ಇರೋದಿಲ್ಲ, ಇನ್ನೂ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರೆ. ಹಂಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಹಾಕಿರ್ತೀವಿ, ಡೈರೆಕ್ಟ್ ಅವ್ರಿಗೆ ಮಾಡ್ಕೊಳ್ಳಿ. ಇದಕ್ಕೆ ಈ ನಂಬರ್ ಏನಕ್ಕಂದರೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ಯಾವುದಾದ್ರೂ ಗಾಡಿ ನಾವು ನೆಕ್ಸ್ಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.